ಚಿಟಿಕೆ ಉಪ್ಪು ಸಾಕು, ಡೊಳ್ಳು ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಅಂತಂದರೆ ನಂಬ್ತೀರಾ? ಗ್ಯಾಸ್ಟ್ರಿಕ್ ಆಗಿದೆ, ಹೊಟ್ಟೆ ನೋಯಿಸ್ತಾ ಇದೆ, ಹೂಸ್ ಬರತ್ತವ, ಜೀರ್ಣ ಆಗ್ತಿಲ್ಲ, ತಿಂದಿದ್ದ ಹುಳಿ ತೇಗ್ ಬರಕತ್ತವ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಈ ಬೇಸಿಗೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ, ಹೊರಗಡೆ ಜಂಕ್ ಫುಡ್ಸ್ನ ಜಾಸ್ತಿ ತಿನ್ನೋದ್ರಿಂದ, ಮದುವೆ ಫಂಕ್ಷನ್ಗಳಲ್ಲಿ ಹೊಟ್ಟೆ ಬಿರಿಯೋಂಗ ತಿನ್ನೋದ್ರಿಂದ, ಸ್ವಲ್ಪ ತಿಂದ್ರೂ ಸಹಿತ ನಮ್ಮ ಹೊಟ್ಟೆ ಟೈಟ್ ಆಗೋದು, ಈ ಥರ ಎಲ್ಲ ಸಮಸ್ಯೆನ ನಾವು ಎದುರಿಸ್ತಾ ಇರ್ತೀವಿ ಈ ಒಂದು ಬೇಸಿಗೆ ಕಾಲದಲ್ಲಿ. ಈ ಸಮಸ್ಯೆಗೆ ಯಾವುದೇ ಮೆಡಿಸಿನ್ ಬೇಡ, ಮನೆಯಲ್ಲೇ ಒಂದು ಚಿಟಿಕೆ ಉಪ್ಪಿನಿಂದ ಇದನ್ನು ಆರಾಮಾಗಿ ನೀವು ನಿವಾರಿಸ್ಕೊಳ್ಬಹುದು. ನಾ ಇಲ್ಲಿ ಒಂದು ಗ್ಲಾಸ್ ತೊಗೊಂಡೇನಿ. ಸೊ ಅದಕ್ಕೆ ಸ್ವಲ್ಪ ಲ್ಯೂಕ್ ವಾಟರ್ ಅಂದರೆ ಸ್ವಲ್ಪ ಬಿಸಿ ನೀರು, ಉಗುರ ಬೆಚ್ಚಗಿನ ನೀರನ್ನು ಇದಕ್ಕೆ ನಾನು ಹಾಕ್ಕೊಳತ್ತೀನಿ. ಇದು ಸಮ್ಮರ್ ಸ್ಪೆಷಲ್, ಇದನ್ನು ಮನೆಯಲ್ಲಿ ಭಾಳ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಡಿನಿ, ನೀವು ಜಾಸ್ತಿ ಬಿಸಿ ಇದಾವೆ, ಸೊ ಹಾಗಾಗಿ ಅರ್ಧ ಗ್ಲಾಸ್ನ ನೀರನ್ನು ನಾನು ಇಲ್ಲಿ ತೊಗೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಭಾಳ ಈಸಿ ಅದ ಇದನ್ನು ಮಾಡ್ಕೊಳ್ಳೋದು ಮನೆಯೊಳಗೆ, ಭಾಳ ಈಸಿಯಾಗಿ ನೀವು ತಣ್ಣೀರು ಅಂದ ತಕ್ಷಣ ಇದು ಪೂರ ತಣ್ಣೀರಲ್ಲ, ಇದು ಕುದಿಸಿ ಆರಿಸಿ ಇಟ್ಟಿರುವಂಥ ತಣ್ಣ ನೀರು ಅಷ್ಟೇ. ಇದ್ರೊಳಗೆ ನಾನು ಉಗುರು ಬೆಚ್ಚಗಿನ ನೀರು ಇದಾವೆ ರೀ. ಇದನ್ನು ಡೇ ಒಳಗೆ ಮಾಡೋದಾದ್ರೆ ಯಾವ ರೀತಿ ಯೂಸ್ ಮಾಡ್ಬೇಕು, ಮಾರ್ನಿಂಗ್ ಮಾಡೋದಾದ್ರೆ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಫುಲ್ ವಿಡಿಯೋನ ನೋಡ್ಕೊತಾ. ಇದು ಬಂದುಬಿಟ್ಟು ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ. ಇದನ್ನು ಬೇಕಂತಂದರೆ ನೀವು ಬ್ಲ್ಯಾಕ್ ಸಾಲ್ಟ್ ಸಹಿತ ಯೂಸ್ ಮಾಡೋದು. ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದ್ರೆ ಪಿಂಕ್ ಸಾಲ್ಟ್, ಎರಡರಲ್ಲಿ ಯಾವುದನ್ನು ಯೂಸ್ ಮಾಡಿದರೂ ಪರವಾಗಿಲ್ಲ. ಇದು ಎಲ್ಲ ಅಂಗಡಿಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತೆ ನಿಮಗೆ. ನನಗೆ ಈಸಿ ಆಗಲಿ ಅಂಥೇಳಿ ನಾನು ಇದ್ರೊಳಗೆ ಈ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡೀನಿ. ಸೊ ಇದ್ರೊಳಗೆ ಈ ಥರ ಹೋಲ್ಸ್ ಅದಾವಲ್ಲ, ನೀವು ಹೆಂಗೆ ಬೇಕೋ ಆ ಥರ ಇದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಸಲುವಾಗಿ ನಾನು ಇದನ್ನು ಈ ಡಬ್ಬಿನ ಯೂಸ್ ಮಾಡ್ಕೊಂಡೀನಿ. ಸೊ ಜಾಸ್ತಿ ಯೂಸ್ ಮಾಡಬೇಡಿ, ಜಸ್ಟ್ ಒಂದು ಚಿಟಿಕೆ, ಇಲ್ಲಿ ನೋಡಿ ತೋರಿಸಾತೀನಿ. ಇಷ್ಟು ದೊಡ್ಡ ಗ್ಲಾಸಿಗೆ ಜಸ್ಟ್ ಒಂದು ಚಿಟಿಕೆ ಹಾಕ್ಕೊಳತ್ತೀನಿ ನಾನು. ನೋಡ್ತಿರ್ಬೋದು ಇಲ್ಲಿ ಒಂದು ಚಿಟಿಕೆ ಅಷ್ಟಾದ್ರೂ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಂಬೆಹಣ್ಣು ಸಹಿತ ಆ್ಯಡ್ ಮಾಡತ್ತೀನಿ. ಪೂರ ಅರ್ಧ ಲಿಂಬೆಹಣ್ಣನ್ನೇ ಯೂಸ್ ಮಾಡಿಕೊಡ್ರಿ. ಇದು ಫುಲ್ ಗ್ಲಾಸ್ ಇತ್ತಲ್ಲ, ಸೊ ಹಾಗಾಗಿ ಅರ್ಧ ಗ್ಲಾಸ್ ಅಂದರೆ ಫುಲ್ ಒಂದು ಗ್ಲಾಸಿಗೆ ಈ ಒಂದು ಅರ್ಧ ಲಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ರಿ. ನಾ ಈ ಥರ ಹಾಕತ್ತೇನೆ ನೋಡ್ರಿ. ನೋಡ್ಕೋಬೋದು, ಬೀಜ ಕೈಯೊಳಗೆ ಅದಾವ, ಲಿಂಬೆಹಣ್ಣು ರಸ ಆರಾಮಾಗಿ ನಮಗೆ ಇದ್ರೊಳಗೆ ಬಂತ. ಇದು ಭಾಳ ಹೆಲ್ಪ್ಫುಲ್ ಟಿಪ್ಸ್ ಅದ ರೀ. ಇದನ್ನು ಯೂಸ್ ಮಾಡ್ಕೊಳ್ರಿ. ನೀವು ಅಡುಗೆ ಮಾಡುವೊಳಗೂ ಸಹಿತ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ನಾನು ಆ್ಯಕ್ಚುಲಿ ಹಿಂಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಒಂದು ಲಿಂಬೆಹಣ್ಣು ರಸ ಹಿಂಡೋದಿರುತ್ತಲ್ಲ, ಅದರಿಂದ ಹಾಕಿದ್ರೆ ಲಿಂಬೆಹಣ್ಣಿನ ಒಳಗೆ ರಸ ಹಾಗೆ ಜಾಸ್ತಿನೇ ಇರುತ್ತೆ ರೀ. ಸೊ ಯಾಕೆ ವೇಸ್ಟ್ ಮಾಡೋದು? ಅದರೊಳಗೆ ಈಗ ಸಮ್ಮರ್ ಬೇಸಿಗೆ ಕಾಲದೊಳಗೆ ಜಾಸ್ತಿ ಒಂದು ತುಟ್ಟಿ ಭಾಳ ಇರ್ತಾವೆ ರೀ ಲಿಂಬೆಹಣ್ಣು. ಸೊ ಹಾಗಾಗಿ ಆಯಿತು ಮುಗೀತು ಅಂತೇಳಿ ಸ್ಕಿಪ್ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ತಯಾರು ಮಾಡಿದ್ವಿ ರೀ. ಇದನ್ನು ಯಾವ ರೀತಿ ತೊಗೋಬೇಕು, ಹೆಂಗೆ ತೊಗೋಬೇಕು, ಯಾವ ಟೈಮಲ್ಲಿ ತೊಗೊಂಡ್ರೆ ಇದು ನಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನು ನಾವು ಸಿಪ್ ಮಾಡಿ ಕುಡಿಬೇಕಾಗುತ್ತೆ. ಆಮೇಲೆ ಮಾರ್ನಿಂಗ್ ಟೈಮ್ ಇದನ್ನು ತೊಗೊಂಡ್ರೆ ಭಾಳ ಬೆಟರ್ ರಿಸಲ್ಟ್ ಸಿಗುತ್ತೆ. ಆಮೇಲೆ ಇದನ್ನು ತೊಗೊಳ್ಳುವಾಗ ಯಾವ ರೀತಿ ಕುಂದ್ರಬೇಕು ಅನ್ನೋ ಸಹಿತ ಹೇಳ್ಕೊಡ್ತೀನಿ. ಬರೀ ಕುಂತ್ಕೊಂಡು ಈ ಥರ ಕುಡಿಯೋದಲ್ಲ, ಇದನ್ನು ಕುಂದ್ರೋ ಸ್ಟೈಲ್ ಸಹಿತ ಬೇರೆ ಅದ ರೀ. ಆವಾಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಕುಡಿಯೋದ್ರಿಂದ ಇದು ಬಂದುಬಿಟ್ಟು ಬ್ಲೋಟಿಂಗ್, ಗ್ಯಾಸ್, ಉಬ್ಬರನ ಕಡಿಮೆ ಮಾಡುತ್ತಾ, ಬಾಡಿನ ಲೈಟಾಗಿ ಫೀಲ್ ಮಾಡುವಂಥ ಕೆಲಸ ಸಹಿತ ಮಾಡುತ್ತಾ ಇದೆ. ಇದನ್ನು ತೊಗೊಂಡಾಗ ನೀವು ಇಡೀ ದಿನ ಎನರ್ಜೆಟಿಕ್ ಆಗಿರ್ತೀರಿ, ಬಾಡಿ ಫುಲ್ ಲೈಟ್ ವೆಯ್ಟ್ ಆಗಿರುತ್ತಾ, ಆಮೇಲೆ ಫುಲ್ ಆ್ಯಕ್ಟಿವ್ ಆಗಿರ್ತೀರಿ. ಸೊ ಇದನ್ನು ಯಾವ ರೀತಿ ಕುಡಿಬೇಕು ಅಂತ ತೋರಿಸ್ತೇನೆ ಬರ್ರಿ. ಒಂದು ವೇಳೆ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲೇ ತೊಗೊಲಿಲ್ಲಪ್ಪ, ಡೇ ಒಳಗೆ ತೊಗೊಳಕತ್ತೀರಂತಂದ್ರೆ ನೀವಿಲ್ಲಿ ಒಂದು 2ರಿಂದ 3 ಎಲೆ ಪುದೀನ, ಜಾಸ್ತಿ ಏನು ಬೇಡ್ರಿ. ನೋಡ್ರಿ ಇಲ್ಲಿ ತೊಗೊಂಡೇನಿ, ನಾನು ತೊಗೊಂಬಂದೇನಿ. 2ರಿಂದ 3 ಎಲೆ ಪುದೀನ ಆದರೆ ಸಾಕು ನಿಮಗೆ. ನೋಡ್ತಿರ್ಬೋದು ಇಲ್ಲಿ ಇಷ್ಟ. ಇದನ್ನು ಚಲೋತ್ನಂಗೆ ಕೈಯಿಂದನೇ ಕಟ್ ಮಾಡ್ಕೊಂಡು ಇದ್ರ ಹಾಕೊಂಡ್ರೆ ಇನ್ನೂ ರಿಫ್ರೆಶ್ಮೆಂಟ್ ಫೀಲ್ ಕೊಡುತ್ತೆ. ಆಮೇಲೆ ನಿಮ್ಮ ಬಾಡಿ ತಣ್ಣಗಿರುತ್ತೆ, ಹೈಡ್ರೇಷನ್ ಇರುತ್ತೆ. ಅಂದರೆ ಡಿಹೈಡ್ರೇಟ್ ಆಗೋಕ್ಕೆ ಬಿಡಂಗಿಲ್ಲ ನಿಮ್ಮ ಬಾಡಿನ. ಯಾವುದೇ ನೆತ್ತಿ ಉರಿಯೋದು, ಕಣ್ಣು ಉರಿಯೋದು, ಆಮೇಲೆ ಬಾಡಿ ಒಳಗೆ ಬರ್ನ್ ಆಗೋದು, ಈ ಥರ ಎಲ್ಲ ಏನಾಗೋದಿಲ್ಲ. ಈ ಒಂದು ಡ್ರಿಂಕ್ ಜೊತೆಗೆ ಸ್ವಲ್ಪ ವಾಕಿಂಗ್, ಆಮೇಲೆ ಮನೆ ಊಟ ಮಾಡಿರಿ. ಆದಷ್ಟು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿರಿ, ಶುಗರ್ನ ಕಡಿಮೆ ಮಾಡಿರಿ. ಈ ಥರ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸು ಸಹಿತ ಆಗುತ್ತೆ. ನಿಮ್ಮ ಹೊಟ್ಟೆ ಭಾಗ ಭಾಳ ಜಲ್ದಿನ ಕಡಿಮೆ ಆಗ್ತಾ ಬರುತ್ತೆ. ಆ ರಿಸಲ್ಟ್ ನೀವು ನೋಡ್ತೀರಿ. ವಾರದಲ್ಲಿ ನೀವು ಇದನ್ನು ರಿಸಲ್ಟ್ ಕಂಡುಕೊಳ್ತೀರಾ. ಇದು ನನ್ನ ಚಾಲೆಂಜ್. ಬಟ್ ನಾ ಹೇಳಿದ್ದಂಗೆ ಮಾಡ್ಬೇಕ್ರಿ, ಅಂದ್ರೆ ಮಾತ್ರ. ಸೊ ಇದನ್ನು ಕುಡಿಯುವಾಗ ನಾವು ಇದೇ ರೀತಿ ಕುಂತ್ಕೊಂಡು ಕುಡಿಯೋದು. ತಳಗೆ ಹಿಂಗೆ ಹಾಕ್ಕೊಂಡು ಕುಂದ್ರೋಂಗಿಲ್ಲ. ಇದೇ ರೀತಿಯೇ ಕುಂತ್ಕೊಂಡು ಬೆಳಗ್ಗೆ ಅದು ಈ ಕಾಲು ಈ ಥರ ಮಾಡಿಕೊಂಡು ಬೆಳಗ್ಗೆ ನೀವು
ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹಿತ ಕುಡಿಬಹುದು. ಗ್ಯಾಸಿನ ಪ್ರಾಬ್ಲಮ್ ಜಾಸ್ತಿ ಐತೆ ಅನ್ನೋರಿಗೆ, ಅಂದರೆ ಆಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಐತೆ ಅನ್ನೋರಿಗೆ ಲಿಂಬೆ ಹಣ್ಣಿನ ರಸ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಇದು ಮೇನ್ ಆಗಿರುತ್ತೆ. ಇದನ್ನು ಭಾಳ ಲಕ್ಷ ಒಳಗೆ ಇಟ್ಕೊರಿ. ಮೈಂಡ್ ರಿಫ್ರೆಶ್ಮೆಂಟ್ ಡ್ರಿಂಕ್ ರೀ ಕರೆನ. ಇದನ್ನ ಈ ಥರ ಯೂಸ್ ಮಾಡೋದ್ರಿಂದ ಜಲ್ದಿನೇ ನೀವು ಟಾಯ್ಲೆಟ್ ಹೋಗ್ತೀರಿ. ಬೆಳಗ್ಗೆ ಎದ್ದು ಒಬ್ಬರಿಗೆ ಟಾಯ್ಲೆಟ್ ಆಗ್ತಾ ಇರೋದಿಲ್ಲ, ಆಮೇಲೆ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರ್ತೈತಿ. ಈ ಥರ ಎಲ್ಲ ನೀವು ಯೂಸ್ ಮಾಡಿದ್ರೆ ನಿಮ್ದು ಹೊಟ್ಟೆ ಡೊಳ್ಳಾಗಿರ್ತೈತಿ. ಅಂದರೆ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಡೊಳ್ಳಾಗಿರ್ತೈತಿ, ಆಮೇಲೆ ವೇಟ್ ಜಾಸ್ತಿ ಆಗಿರ್ತೈತಿ. ಅಂಥವ್ರಿಗೆಲ್ಲ ಇದು ಹೇಳಿ ಮಾಡಿಸೋಂಥ ಒಳ್ಳೆ ಡ್ರಿಂಕ್. ನೀವು ಗ್ಯಾಸ್ಟ್ರಿಕ್ ಆಗಾಕತ್ತೈತಿ, ನನಗೆ ಹೊಟ್ಟೆ ಡೊಳ್ಳು ಐತಂತ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತಿಂದ ಇದನ್ನು ಸ್ಟಾರ್ಟ್ ಮಾಡಿರಿ, ನಿಮಗೆ ಸೂಪರಾಗಿಂಥ ರಿಸಲ್ಟ್ ಬರುತ್ತೆ. ಆಮೇಲೆ ರಿಸಲ್ಟ್ ಹೆಂಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಯಾವುದೇ ಎಕ್ಸಸೈಸ್ ಮಾಡಲಾರ್ದೇ ಈ ಒಂದು ಡ್ರಿಂಕಿಂದ ನಿಮ್ಮ ವೇಟ್ ಲಾಸ್ ಕಡಿಮೆ ಮಾಡ್ಕೋಬೋದು, ನಿಮ್ಮ ಒಂದು ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು, ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಇಷ್ಟು ದಿನ ಇತ್ತಪ್ಪ ನಮ್ಮ ಜೀವನದಲ್ಲಿ ಅನ್ನೋದೇ ಮರ್ತು ಹೋಗ್ತೀರ. ನಿಮ್ಮ ಗ್ಯಾಸ್ಟ್ರಿಕ್ ಆಮೇಲೆ ಡೊಳ್ಳು ಹೊಟ್ಟೆ ಕಂಪ್ಲೀಟಾಗಿ ಮರ್ತು ಹೋಗ್ತೀರ ನೀವು. ಬಟ್ ನಾ ಹೇಳ್ದಂಗೆ ಫಾಲೋ ಮಾಡಿದ್ರೆ ಅಷ್ಟ, ಓಕೆನಾ? ಸೊ ಈ ಥರ ಹೋಮ್ ರೆಮಿಡೀಸ್, ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡೀಸ್ ಬೇಕಪ್ಪ ಅಂತಂದರೆ ಏನು ಮಾಡ್ಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೆ ನಮಸ್ಕಾರ. ಜೈ ಹಿಂದ್.